ಪಂಚಮಸಾಲಿ 2A ಮೀಸಲಾತಿ ವಿಚಾರ ಇದಕ್ಕೆ ಸಂಬಂಧಪಟ್ಟಂತೆ ಸ್ವಾಮೀಜಿಯವರು ಒಂದು ಹೇಳಿಕೆಯನ್ನು ಕೊಟ್ಟಿರ್ತಾರೆ. ಅದೊಂದು ಆಡಿಯೋ ವೈರಲ್ ಆಗಿರುತ್ತೆ. ಪಂಚಮಸಾಲಿ 2A ಮೀಸಲಾತಿ ವಿಚಾರದಲ್ಲಿ ಸಿಎಂ ವಿರುದ್ಧ ವಾಗ್ದಾಳಿಯನ್ನು ನಡೆಸಿರ್ತಾರೆ. ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಮನಗೂಳಿ ಹಿರೇಮಠ ಶ್ರೀಗಳು ಅಸಮಾಧಾನವನ್ನು ವ್ಯಕ್ತಪಡಿಸಿರ್ತಾರೆ. ಮೀಸಲಾತಿ ನೀಡೋಲ್ಲ ಅಂದಿದ್ದಾರೆ, ನಾನು ಕಪಾಳಕ್ಕೆ ಹೊಡಿತಿದ್ದೆ ಅಂತ ಹೇಳಿ ಏಕವಚನದಲ್ಲಿ ಮುಖ್ಯಮಂತ್ರಿ ಕುರಿತಂತೆ ತಮ್ಮ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಮಾಹಿತಿ ಅಂತ ನಾವು ನೋಡ್ತಾ ಹೋಗೋದಾದ್ರೆ, ಪಂಚಮಸಾಲಿ 2A ಮೀಸಲಾತಿ ವಿಚಾರದಲ್ಲಿ ಸಿಎಂ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ದಾರೆ ಹಿರೇಮಠ ಶ್ರೀಗಳು. ಮೀಸಲಾತಿ ನೀಡಲ್ಲ ಅಂತ ಹೇಳಿರೋದ್ರಿಂದಾಗಿ ನಾನು ಕಪಾಳಕ್ಕೆ ಹೊಡಿತಾ ಇದ್ದೆ ಅಂತ ವಿಜಯಪುರ ಕೋಲಾರ ತಾಲೂಕಿನ ರೋಣಿಹಾಳ ಗ್ರಾಮದಲ್ಲಿ ಭಾಷಣ ಮಾಡೋ ಸಂದರ್ಭದಲ್ಲಿ ಕೊಟ್ಟಿರುವಂಥ ಸ್ಟೇಟ್ಮೆಂಟ್. ರಾಣಿ ಚೆನ್ನಮ್ಮನ ಜಯಂತ್ಯೋತ್ಸವ ಹಾಗೂ ವಿಜಯೋತ್ಸವದಲ್ಲಿ ಭಾಷಣ. ಪಂಚಮಸಾಲಿ 2A ಮೀಸಲಾತಿಯಲ್ಲಿ ಸಿಎಂ ನಾಟಕ ಮಾಡಿ ಹೋಗ್ತಿದ್ದಾರೆ. ಬೇರೆ ಯಾರಾದರೂ ಸಿಎಂ ಆದಾಗ ಪಂಚಮಸಾಲಿ 2A ಮೀಸಲಾತಿ ಸಿಗಬಹುದು. ಈ ಒಂದು ಅಸಮಾಧಾನವನ್ನು ಮನಗುಳಿ ಹಿರೇಮಠ ಸ್ವಾಮೀಜಿ ಅಸಮಾಧಾನ ವ್ಯಕ್ತಪಡಿಸಿದ್ರು. ಇದೀಗ ತಾವು ಕೊಟ್ಟಿರುವಂಥ ಸ್ಟೇಟ್ಮೆಂಟ್ಗೆ ಸಂಬಂಧಪಟ್ಟಂತೆ ವಿಷಾದ ವ್ಯಕ್ತಪಡಿಸಿದ್ದಾರೆ. ಭಾಷಣ ವೈರಲ್ ಆಗ್ತಿದೆಯಲ್ಲ, ಮುಖ್ಯಮಂತ್ರಿ ಘನತೆವೆತ್ತ ಮುಖ್ಯಮಂತ್ರಿ ಕುರಿತಂತೆ ಮಾತಾಡಿರೋದಲ್ವ, ಹಾಗಾಗಿ ಇದೀಗ ಹಿರೇಮಠ ಸ್ವಾಮೀಜಿ ಮನಗುಳಿ ಸ್ವಾಮೀಜಿ ವಿಷಾದ ವ್ಯಕ್ತಪಡಿಸಿದ್ದಾರೆ. ಯಾವ ಮಠದ ಸ್ವಾಮೀಜಿ ಪೀಠಾಧ್ಯಕ್ಷರು ಇಲ್ಲಂದ್ರೂ ಪರವಾಗಿಲ್ಲ, ಯಾವ ರೀತಿ ಸಂಸ್ಕಾರ ಈ ಬುದ್ಧಿ ಹೆಚ್ಚುಕೊಳ್ಳೋದಾಗಿರ್ಬೋದು, ಲಿಂಗಧಾರಣೆ ಮಾಡ್ಕೊಳ್ಳೋದಾಗಿರ್ಬೋದು, ವಿಶೇಷವಾಗಿ ಹಿರಿಯರಿಗೆ ಗೌರವವನ್ನು ಕೊಡೋದಾಗಿರ್ಬೋದು, ಇವೆಲ್ಲವನ್ನು ನೀವೆಲ್ಲ ಉಳಿಸ್ಕೊಂಡು ಹೋಗ್ತಾ ಇದ್ರಿ. ಚೆನ್ನಮ್ಮ ತಾಯಿ ಹೋರಾಟ ಮಾಡುವಾಗ ಈಗ ಏನಾಗೈತೆ ಅಂದ್ರೆ, ಈ ರಾಜಕೀಯ ವ್ಯಕ್ತಿಗಳು ಲಫಂಗ್ರದಲ್ಲ, ಇವೆಲ್ಲ ಇವು MP ಗಳು MLಗಳು ಮಿನಿಸ್ಟರ್ಗಳು ಭಾಳ ಲಫಂಗ್ರು. ಇವೆಲ್ಲ ತಮ್ಮ ಜಾತಿ ಡಿವೈಡ್ ಮಾಡ್ಕೊಂಡ್ಬಿಟ್ಟ. ಈ ಚೆನ್ನಮ್ಮ ಈ ಪಂಚಮಸಾಲಿ ಸಮಾಜದವರು, ಅಲ್ಲಿಂದ ಸಂಗೊಳ್ಳಿ ರಾಯಣ್ಣ ಕುರುಬರು ಸಮಾಜದವ, ಅಂಬಿಗರ ಚೌಡಯ್ಯ ಅಂಬಿಗರ ಸಮಾಜ, ಇವೆಲ್ಲ ಮೊದಲು ಇದ್ದಿದ್ರಲ್ಲಿ. ನೀವು ಅರ್ಥ ಮಾಡ್ಕೊಂಡು ಸುಮಾರು ವರ್ಷಗಳ ಹಿಂದೆ ಹೋದ್ರ ಇವರೆಲ್ಲ ಹೋರಾಟ ಮಾಡ್ಯಾರ, ಸ್ವಾತಂತ್ರ್ಯ ಹೋರಾಟ ಸಿಗಾಗ. ಅಲ್ಲಿ ಚೆನ್ನಮ್ಮ ಹೋರಾಟ ಮಾಡ್ಬೇಕಾದ್ರ ಸಂಗೊಳ್ಳಿ ರಾಯಣ್ಣ ಕುರುಬರು ಸಮಾಜದವ ಅವ ಹೇಳ್ದಂಗೆ ತಾಯಿ ಯಾಕೆ ಹೇಳ್ತಿದ್ರು, ಅವಾಗ ಭಾವನೆ ಇದ್ದಿದ್ದು ನಂಗ, ಎಲ್ಲರೂ ನನ್ನವರು ನಮ್ಮವರು ಈ ದೇಶಕ್ಕಾಗಿ ನಾವು ಹೋರಾಟ ಮಾಡುವಂತ ಭಾವನೆ ಇತ್ತು. ಅವಾಗೆಲ್ಲ ಹೋರಾಟ ಮಾಡೋರುತ್ತೆ. ಈಗ ರಾಜಕೀಯ ವ್ಯಕ್ತಿಗಳ ಮೇಲೆ ಹೆಂಗಾಗ್ಬಿಟ್ಟೈತೆ ಅಂದ್ರೆ ಅವ್ರು ಗಾಳಿ ಕುಡಿಸ್ಕೊಳಕತ್ತಾರ. ಈಗ ಹೆಂಗಂದ್ರೆ ಏನ್ ಹೋಗ್ತಾರ ಲಪಾಂಗ್ರಿ, ಇವ್ರು ಬಿಜಾಪುರದ ಶಬ್ದ ಐತಿ, ನಾ ಬಳಸೋದು ಬೇಡ, ಈ ಸಮಾಜ ನನ್ನ ಜೊತೆ ಇರ್ತೈತಿ. ಸಮಾಜದ ಶಾಸಕರು ಅವ್ರವ್ರು ಅವ ಲಪಂಗ ಸಿದ್ದರಾಮಯ್ಯ ಕೊಡಲತ್ರಿ, ಲಪಂಗದ ನಾವು ಭಾಳ ಲಪಂಗ, ಎಂತ ಲಪಂಗ ಆಂಗಳಿಗೆ ಭಾಳ ಸಲ ಹೇಳಿನಿ. ಅವ ಲಪಂಗ ಸಿದ್ದರಾಮಯ್ಯ ಕೊಡಲತ್ರಿ, ಲಪಂಗದ ನಾವು ಭಾಳ ಲಪಂಗ, ಎಂತ ಲಪಂಗದ ಅಂದ್ರ ಅವ ಯಾವ್ಯಾವಾಗ ಮುಖ್ಯಮಂತ್ರಿ ಆಗ್ತಾನೆ ಬರೀ ಗದ್ದಾನೆ ಎಬ್ಬಿಸ್ತಾನವ. ವೀರಶೈವ ಲಿಂಗಾಯತ ಅದೊಂದು ಎಬ್ಬಿಸಿದ, ಇವ್ರು ಸುಮ್ ಕೂತವ್ರು ಇವ್ರಿಗೆ ಮಾಡ್ತಾರ. ನಾ ಕುಡುಸಂ ಸ್ವಾಮಿಗಳಿಗೆ ಭಾಳ ಸಲ ಹೇಳಿನಿ. ಅವ ಲಪಂಗ ಸಿದ್ದರಾಮಯ್ಯ ಕೊಡಲತ್ರಿ, ಲಪಂಗದ ನಾವು ಭಾಳ ಲಪಂಗ, ಎಂತ ಲಪಂಗದ ಅಂದ್ರ ಅವ ಯಾವ್ಯಾವಾಗ ಮುಖ್ಯಮಂತ್ರಿ ಆಗ್ತಾನೆ ಬರೀ ಗದ್ದಾನೆ ಎಬ್ಬಿಸ್ತಾನವ. ವೀರಶೈವ ಲಿಂಗಾಯತ ಅದೊಂದು ಎಬ್ಬಿಸಿದ, ಇವ್ರು ಸುಮ್ ಕೂತವ್ರು ಇವ್ರಿಗೆ ಹೋರಾಟ ಮಾಡಂತ ಎಬ್ಬಿಸ್ತಾವನೆ ಅವನಿಗೆ ಪುಣ್ಯಾತ್ಮ. ಕೋಲಾರ ತಾಲೂಕಿನ ರೋಣಿಹಾಳ ಗ್ರಾಮದಲ್ಲಿ ಕಿತ್ತೂರಾಣಿ ಚೆನ್ನಮ್ಮನ ಜಯಂತ್ಯೋತ್ಸವ ಸಮಾರಂಭದಲ್ಲಿ ನಮ್ಮ ಆಶೀರ್ವಚನ ಮಾಡುವಂಥ ಸಂದರ್ಭದಾಗ ರಾಜ್ಯದ ಕ್ರಿಯಾಶೀಲ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರಿಗೆ ನಾವು ಮಾತನಾಡುವಂಥ ಭರದಲ್ಲಿ ಒಂದೆರಡು ನೋವುಗಳಾಗುವಂಥ ಮಾತುಗಳನ್ನು ನಾವು ಹೇಳಿದ್ದೀವಿ ಅನ್ನುವಂಥ ಮಾತನ್ನು ಅವರ ಅಭಿಮಾನಿಗಳು ಹೇಳ್ತಾ ಇದ್ದಾರೆ. ಅದಕ್ಕೆ ನಾವು ನಮ್ಮ ಆಶೀರ್ವಚನದ ಆಯುಷ್ಯದಲ್ಲಿ ಏನಪ್ಪ ಅಂದ್ರೆ, ಹಾಲು ಮತ್ತು ಸಮಾಜ ST ಸಲಹೆ ಹೋರಾಟ ಮಾಡ್ತಾ ಇದೆ, ಪಂಚಮಸಾಲಿ ಸಮಾಜ 2A ಸಲಹೆ ಹೋರಾಟ ಮಾಡ್ತಾ ಇದೆ. ಎಲ್ಲ ಸ್ವಾಮೀಜಿಯವರು ಇಷ್ಟೆಲ್ಲ ಹೋರಾಟ ಮಾಡಿದ್ರು, ಅದನ್ನು ಕೊಡೋಲಾಗ್ಯಾರ ಅನ್ನುವಂಥ ನೋವುದಿಂದ ನಾವು ಸಿದ್ದರಾಮಯ್ಯನವರಿಗೆ ಆ 2 ಶಬ್ದಗಳನ್ನು ಬಳಸಿದ್ದೇವೆ. ಅದಕ್ಕೆ ಆ 2 ಶಬ್ದಗಳನ್ನು ಬಳಸಿದ್ದಕ್ಕೆ ಅವರಿಗೆ ಆಗಿರ್ಬೋದು, ಅವರ ಸ್ಥಾನಕ್ಕೆ ಅದನ್ನು ಬಳಸಿದ ಶಬ್ದಗಳು ಅವರಿಗೆ ಯೋಗ್ಯ ಅಲ್ಲ. ಅದಕ್ಕೆ ಅವರ ಅಭಿಮಾನಿಗಳಿಗೆ ಅವರಿಗೆ ನೋವು ಆಗಬಾರ್ದು ಅನ್ನುವಂಥ ದೃಷ್ಟಿಯನ್ನು ಇಟ್ಕೊಂಡು ನಾನು ಮತ್ತೆ ಆ ಮಾತನ್ನು 2 ಹಿಂದಕ್ಕೆ ತೆಗೆದುಕೊಳ್ತಾ ಇದ್ದೀನಿ, ವಿಷಾದ ವ್ಯಕ್ತಪಡಿಸ್ತಾ ಇದ್ದೀನಿ ಅನ್ನುವಂಥ ಮಾತನ್ನು ಹೇಳೋದಕ್ಕೆ ಇಚ್ಛೆ ಪಡ್ತೀನಿ. ಕೋಲಾರ ತಾಲೂಕಿನ ರೋಣಿಹಾಳ ಗ್ರಾಮದಲ್ಲಿ ಕಿತ್ತೂರಾಣಿ ಚೆನ್ನಮ್ಮನ ಜಯಂತ್ಯೋತ್ಸವ ಸಮಾರಂಭದಲ್ಲಿ ನಮ್ಮ ಆಶೀರ್ವಚನ ಮಾಡುವಂಥ ಸಂದರ್ಭದಾಗ
ರಾಜ್ಯದ ಕ್ರಿಯಾಶೀಲ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರಿಗೆ ನಾವು ಮಾತನಾಡುವಂಥ ಭರದಲ್ಲಿ ಒಂದೆರಡು ನೋವುಗಳಾಗುವಂಥ ಮಾತುಗಳನ್ನು ನಾವು ಹೇಳಿದ್ದೀವಿ ಅನ್ನುವಂಥ ಮಾತನ್ನು ಅವರ ಅಭಿಮಾನಿಗಳು ಹೇಳ್ತಾ ಇದ್ದಾರೆ. ಅದಕ್ಕೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.